ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು. 2024ನೇ ವರ್ಷದ ಜೂನ್ ತಿಂಗಳಿನ ರಾಶಿ ಭವಿಷ್ಯ ನಾವು ಗಮನಿಸೋಣ. ಮೊದಲು ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹ ಗತಿಗಳ ಮೇಲೆ ಇರುವುದರಿಂದ ಮೊದಲು ಗ್ರಹ ಗತಿಗಳ ಚಿಂತನೆ. ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ 4 ಗ್ರಹಗಳ ಯೋಗ: ಶುಕ್ರ, ಗುರು, ಸೂರ್ಯ ಮತ್ತು ಬುಧ. 6ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿಯು, ಹಾಗೆ 12ನೇ ಮನೆಯಲ್ಲಿ ರಾಹು, ಮಂಗಳ ಗ್ರಹನು ಇರುವುದರಿಂದ ಈ ಮೇಷರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿ ಇದೆ. ಆದರೆ ಗುರುವು ಶುಕ್ರನ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಇದ್ದಾನೆ ಎಂಬುದನ್ನು ನಾವು ಮನಗಂಡು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ, ಲಾಭದಾಯಕ, ಅದೇ ರೀತಿಯಾಗಿ ಯಶಸ್ಸು ಕೂಡ ಬರುತ್ತದೆ. ಹಾಗೆ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರಗಳನ್ನು ಮಾಡುವ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳು ತುಂಬ ಪ್ರಗತಿದಾಯಕ, ಉತ್ತಮ ಆದಾಯದಾಯಕವೂ ಆಗಿದೆ. ಹಾಗಾಗಿ ಯಾವುದಾದರೂ ನೀವು ವ್ಯವಹಾರ ಮಾಡುವುದಾದರೆ ಜೂನ್ ತಿಂಗಳಲ್ಲಿ ಮಾಡಿ. ಇನ್ನು ಶುಕ್ರನು ಅಷ್ಟ ಐಶ್ವರ್ಯದಾಯಕ, ಸ್ವಕ್ಷೇತ್ರದಲ್ಲಿ 2ನೇ ಮನೆಯಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಅಷ್ಟ ಐಶ್ವರ್ಯ ಸಂಬಂಧಿಯಾಗಿರ್ತಕ್ಕಂತಹ ಸುಖಗಳು, ಸಾಂಸಾರಿಕ ಜೀವನದ ಸುಖಗಳು, ಇನ್ನು ಬಯಸದೇ ಇರತಕ್ಕಂತಹ ಸುಖಗಳು ಕೂಡ ಸಿಗುವಂತಹ ಯೋಗ ಮೇಷರಾಶಿಯವರಿಗೆ ಇದೆ. ಹಾಗೆ ಪ್ರೇಮ ವಿವಾಹಾದಿಗಳ ಬಯಕೆಯುಳ್ಳವರು ಉತ್ತಮವಾಗಿರ್ತಕ್ಕಂತಹ ಫಲ ಇರುವುದರಿಂದ ಜೂನ್ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ ವಿವಾಹ ಆಗಿ ಭಾಗ್ಯಗಳನ್ನು ಹೊಂದಿಕೊಳ್ಳಿ. ಹಾಗೆ ಮೇಷರಾಶಿಯ ಸ್ತ್ರೀಯರಿಗೆ ಆಭರಣಗಳು, ಅಲಂಕಾರಿಕ ವಸ್ತ್ರಗಳು, ಅಲಂಕಾರಿಕ ಸಂಬಂಧಿಯಾಗಿರ್ತಕ್ಕಂತಹ ಎಲ್ಲ ರೀತಿಯ ಉಪಕರಣಗಳು ಕೂಡ ಲಾಭದಾಯಕವಾಗಿ ಇರುವುದರಿಂದ ಈ ಜೂನ್ ತಿಂಗಳು ಸ್ತ್ರೀಯರಿಗೆ ಬಹಳ ಉತ್ತಮವಾಗಿದೆ. ಮೇಷರಾಶಿಯ ಸ್ತ್ರೀಯರಿಗೆ ಶುಕ್ರನು 3ನೇ ಮನೆಗೆ ಹೋಗುವುದರಿಂದ ಅಂತ್ಯಕಾಲದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. 12 ಮತ್ತು 1ನೇ ಮನೆಯಲ್ಲಿ ಇರತಕ್ಕಂತಹ ಬುಧನ ಅನುಗ್ರಹದಿಂದ ಮಕ್ಕಳ ಬಗ್ಗೆ ಮೇಷರಾಶಿಯವರು ತುಂಬ ಕಾಳಜಿ ವಹಿಸಬೇಕು. ವಿದ್ಯಾರ್ಥಿ ವೃತ್ತಿಯಲ್ಲಿರ್ತಕ್ಕಂತಹ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿರ್ತಕ್ಕಂತಹ ಫಲಿತಾಂಶಾದಿಗಳು ಬರುವುದರಿಂದ ಮನಸ್ತಾಪ ಮಾಡಿಕೊಳ್ಳಬೇಡಿ. ಮಕ್ಕಳನ್ನು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೇ ಆದರೆ ಮುಂದಿನ ಕಾಲದಲ್ಲಿ ಚೆನ್ನಾಗಿ ಓದಿ ಮೇಷರಾಶಿಯವರಿಗೆ ಸಂತೋಷವನ್ನು ಕೊಡತಕ್ಕಂತಹ ಮಕ್ಕಳಾಗಿ ಬೆಳೆಯತಕ್ಕಂತಹ ಯೋಗವೂ ಕೂಡ ಇದೆ. ಹಾಗೆ ಮೇಷರಾಶಿಯ ಮಕ್ಕಳು ಸೈಕಲ್ಲು ಹಾಗೆ ಆಟ ಆಡುವಾಗ ತುಂಬ ಕಾಳಜಿಯನ್ನು ವಹಿಸಿ, ಗಾಡಿಯನ್ನು ಓಡಿಸುವಾಗಲೂ ಕೂಡ ಬಹಳ ಕಾಳಜಿಯನ್ನು ವಹಿಸಿದರೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. 11ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಯಾವಾಗಲೂ ಕೂಡ ಶುಭ ಸ್ಥಾನದಲ್ಲಿ 11ನೇ ಮನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಲ್ಲಿ ಶನಿ ಇರುವುದರಿಂದ ಆ ಕುಂಭರಾಶಿಯು ಸ್ವಕ್ಷೇತ್ರ ಆದ್ದರಿಂದ ಶನಿಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಪ್ರಯಾಣದೊಂದಿಗೆ ಆಯಾಸವೂ ಕೂಡ, ಅಂದರೆ ಸುಖಕರವಾಗದೇ ಇರತಕ್ಕಂತಹ ಪ್ರಯಾಣದಿಂದ ಖರ್ಚು ವೆಚ್ಚಗಳು ಕೂಡ ಬಂದೀತು. ಹಾಗೂ ಶನಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಅಶಾಂತಿ, ಆ ಅಶಾಂತಿಗೆ ಕಾರಣವಾಗಿರ್ತಕ್ಕಂತಹ ನಿಮ್ಮ ಕೋಪ ಮತ್ತು ಮಾತಿನ ತೀಕ್ಷ್ಣತೆಯನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಗುರುವಿನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಲಭಿಸೀತು ಹಾಗೂ ಸಂತೋಷವು ಸಿಕ್ಕೀತು. ಇನ್ನು ತಿಂಗಳಿನ ಉತ್ತರಾರ್ಧದಲ್ಲಿ ಅಂದರೆ 15ನೇ ತಾರೀಕಿನ ನಂತರದಲ್ಲಿ ರಾಹು 12ನೇ ಮನೆಯಲ್ಲಿ ಹಾಗೂ ಕೇತುವಿನ ಪ್ರಭಾವದಿಂದ ಸಂತಾನ ಭಾಗ್ಯ ಹೊಂದುವವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ, ಸಂತಾನ ಪ್ರಯುಕ್ತವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳು ತುಂಬ ಆಗುತ್ತದೆ. ಹಾಗಾಗಿ ಅದನ್ನು ನೀವು ಡಾಕ್ಟರ್ ಹತ್ರ ಹೋಗುವಾಗ ಇಲ್ಲ ಸಂತಾನಕ್ಕೋಸ್ಕರ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗುವಾಗ ತುಂಬ ಜಾಗ್ರತೆಯಿಂದ ದೇವರಿಗೆ ನಮಸ್ಕರಿಸಿ ನೀವು ಪ್ರಯಾಣವನ್ನು ಬೆಳೆಸಿ. ದೇವರು ಒಳ್ಳೆಯದನ್ನು ಖಂಡಿತ ಮಾಡ್ತಾನೆ. ಮೇಷರಾಶಿಯವರಿಗೆ ನಾವು ಬಣ್ಣವನ್ನು ನೋಡುವುದಾದರೆ ಮೇಷರಾಶಿಯ ಅಧಿಪತಿ
ಕುಜ ಆದ್ದರಿಂದ ಅತಿ ರಕ್ತಮಯವಾಗಿರ್ತಕ್ಕಂತಹ ಕೆಂಪು ಬಣ್ಣ. ಇನ್ನು ಬಿಳಿ ಮಿಶ್ರಿತ ಕೆಂಪು ಬಣ್ಣ, ಬಿಳಿ ಬಣ್ಣವು ಉತ್ತಮ ಫಲದಾಯಕವಾಗಿದೆ. ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಉತ್ತಮ ತಾರೀಖನ್ನು ನೋಡುವುದಾದರೆ 2, 9, 7, 28 ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.